ಕುಮಾರ, ನೀನು ಯಾವ ಪಾರ್ಟಿ ನಿಗಿರ್ಕೊಂಡು ಯಾವ ಪಾರ್ಟಿ ಕಿರ್ಚ್ಕೊಂಡು ಬಾಯಿ ಬಡ್ಕೊಂಡ್ರುವ ನಾನು ಈ ಹೊಲ ಗದ್ದ ಮಾರ್ಬಿಟ್ಟು ನಿನಗೆ ದುಡ್ಡ ಕೊಡೋದಿಲ್ಲ. ನನ್ನ ತಲೆರ ಗಂಟ ಆಗಲ್ಲ. ಅದ ನೀನು ಮರ್ತು ಬಿಡು. ಅದ ನೀನು ಮರ್ತು ಬಿಡು. ಏನ ನೋಕಪ್ಪ, ನಿಂದೇ ಹೊಲ ನಿಂದೇ ಗದ್ದ. ನಮ್ಮಪ್ಪ ಕೊಟ್ಟಾಗ ನಾನು ಎಲ್ಲನೂ ಕೇರ್ಕ ತಿನ್ಕೊಂಡಿದ್ರ ನಿನಗೇನು ಸಿಕ್ತಿತ್ತು? ಅಲ್ಲ ನಿನಗೇನು ಸಿಕ್ತಿತ್ತು? ಅವತ್ತೇ ಎಲ್ಲ ಮುಗಿದೋಗೋದು. ನಾನು ಮಡಗಿರೋದಕ್ಕೆ ಈಗ ನೀನು ಬಂದು ನಮ್ಮ ತಾತನ ನನಗೆ ಕೊಡು ಅಂತ ಕೇಳೋದು. ನಿನಗೆ ಕೊಡಲ್ಲ ಅಂತಿಲ್ಲ, ಕೊಡ್ತೀನಿ. ಯಾವಾಗ ಬಂದ್ಗೆ? ಹಾಂ, ಏನ ಬಿಸ್ನೆಸ್ ಮಾಡಿಯ? ಎಲ್ಲಿಗೆ? ಸಿಟಿಗೆ ಹೋಗ್ಬಿಟ್ಟು ಓಹೋ ದೊಡ್ಡ ಕಂಪ್ನಿ ಆ ಥರ ಮಾಡ್ತಾರಲ್ಲ ಹಂಗ ಇದೆಲ್ಲನೂ ಮಾರ್ಕೊಂಡು ನೀ ಅಲ್ಲಿ ಒಂದು ಅಂಗಡಿ ಇಟ್ಕೊಂಡು ಯಾವಾರ ಮಾಡೋ ಮೊದ್ಲೇ ಮಾಡು, ಬೇಡ ಅನ್ನಲ್ಲ. ಅಲ್ಲ, ಆ ಥರ ನೀ ಬದುಕ್ತೀನಿ ಅಂದ್ರೆ ನಾ ಏನು ಬೇಕಾದ್ರೂ ಮಾಡ್ತೀನಿ. ಆದ್ರೆ ಒಂದು ಕೇಳ್ಕ ನಾವು ಒಂದು ಹೇಳೋದ ಒಂದು ಎರಡು ಮಾತು ಕೇಳ್ಕ, ಆಮೇಲೆ ನಿಮ್ಮ ಮುಂದುವರಿ. ನಾ ಬೇಡ ಅನ್ನಲ್ಲ. ನಿನ್ನ ಪಾಲನದ ನಿನಗೆ ಕೊಡದೆ ಅದಕ್ಕೆ ನಾನು ಎಲ್ಲನೂ ನನ್ನ ಜೊತೆಲಿ ಊದಿಸ್ಕೋದನ ನಿನಗೆ ಕೊಡ್ತೀನಿ. ಒಂದು ಮಾತ ಅಲ್ಲ, ನೀ ನನ್ನ ಪೆದ್ದ ಇವನಿಗೆ ಏನು ಗೊತ್ತು ಅನ್ಕೊಂಡಿರ್ಬೋದು. ಒಂದು ಏನು ನಾ ತಿಳಿದಿರೋದು ಆಡ್ತೀನಿ. ಹಾಂ, ಅಲ್ಲ ಈಗ ನೋಡು, ಈ ಫೋನು ಎಂಥದಪ್ಪ, ಈ ಮೊಬೈಲು ಫೋನ್ ಬಂದ ಮೇಲೆ ಎಂತೆಂಥ ವ್ಯವಹಾರಗಳು ನಿಂತೋದು, ಎಂತೆಂಥ ಕಂಪ್ನಿಗಳು ನಿಂತೋದು. ಹಾಂ, ಏನ ಗೊತ್ತಿಲ್ವಾ? ಹೇಳ್ತೀನಿ ಕೇಳು. ಅಲ್ಲ ಇಂದ ರೇಡಿಯೋಗಳು ಇವತ್ತೆಲ್ಲಪ್ಪ ಎಲ್ಲ ಸ್ವಪ್ನ ಆಗೋದು. ಟೇಪ್ ರಿಕಾರ್ಡ್ರು, ಅದಕ್ಕೆ ಕ್ಯಾಸೆಟು, ಆಮೇಲೆ ಅದು ಎಂಥದ್ದು ಇ ಸಿ ಪಿ ಸಿ ಡಿ ಪಾಡಿ ಅನ್ಕೊಬಂದು ಅವಕ್ಕೆ ಸಿ ಡಿ ಪಾಡಿ ಮಾಡವು ಆ ಕಂಪ್ನಿಗಳು ಅವೆಲ್ಲನೆಲ್ಲ ಕಚ್ಕೊಂಡು ಅಲ್ವಾ. ಇವತ್ತು ಅವೆಲ್ಲ ಇಲ್ಲವೇ ಇಲ್ಲ, ಎಲ್ಲ ಫೋನೊಳಗೆ ಸಿಗಾಕಿರಿಕೋದು. ಅಷ್ಟೆಲ್ಲ ಯಾಕೆ ಒಂದು ಬ್ಯಾಟ್ರಿಯೂ ಇಲ್ಲ, ಅದು ಫೋನೇ ಬಂದುಬಿಡ್ತು. ಬ್ಯಾಟ್ರಿ ಕಂಪ್ನಿಗಳ ಕತ್ತು ಗೋವಿಂದಾಗೋಯ್ತಪ್ಪ. ಅದಿರಲಿ, ಅದೆಂಥದ್ದು ಲೆಕ್ಕಪಕ್ಕ ಕ್ಯಾಲ್ಕುಲೇಟ್ರು ಅಂತ ಬಳಸ್ತಿದ್ವಲ್ಲ, ಅವು ಒಂದು ಕಂಪ್ನಿ ನಡೀತಿದ್ವು ತಾನೆ. ಅಲ್ಲೂ 100 ಜನಕ್ಕೆ ಅನ್ನ ಸಿಕ್ತಿತ್ತು, ಮಾರೋರ್ಗೂ ಒಂದು 4 ಕಾಸು ಸಿಕ್ತಿತ್ತು. ಅವು ಇವತ್ತೆಲ್ಲ ಅದೆಲ್ಲ ಪತ್ತಿಗೆ ಇಲ್ಲದಾಗೋದು. ಎಲ್ಲ ಫೋನೊಳಗೆ ಎಲ್ಲ ಫೋನ್ನೇ ತುಂಬಿಸ್ಕೋದು ಅಲ್ವಾ. ಹಾಂ, ಈ ಅಷ್ಟೇಲಿ ಯಾಕಪ್ಪ? ಅದು ಅಷ್ಟೇಲಿ ಯಾಕೆ ಹೋದೆ ನೀನು? ಈ ಸಣ್ಣ ಪುಟ್ಟಾಗಿ ಈ ಎಸ್ ಟಿ ಡಿ ಬೂತು, ಈ ಎಸ್ ಟಿ ಡಿಗಳು ಮಡಿಕೊಂಡು ಫೋನ್ ಮಡಿಕೊಂಡು ಅದೆಂಥದ ಕಾಯಿನ್ ಬಾಕ್ಸ್ ಹಾಕೊಂಡು ಅಲ್ಲಿ ವ್ಯವಹಾರ ಮಾಡ್ತಿದ್ದವರು ಫೋನು ಬಂದು ಅದೇನೋ ದೊಡ್ಡ ಮೀನು ಸಣ್ಣ ಮೀನು ತಿಂದದಂತಲ್ಲ, ಆಗ ಅದೂ ಅತ್ತಾಗ ನುಂಗಿ ನೀರು ಕುಡಿದ್ಬಿಡ್ತು. ಎಷ್ಟೊಂದು ಜನ ಇವತ್ತು ಬೀದಿಗೆ ಬಂದರು ಅದು ನಂಬ್ಕೊಂಡಿದ್ದವರು ಅಲ್ವಾ. ಹಾಂ, ಈ ನೀನು ಅದ್ಯಾವುದೋ ಹೋಟ್ಲು, ಬಟ್ಟೆ ಅಂಗಡಿ, ಪಾತ್ರೆ ಅಂಗಡಿ ಮಾಡಿ ಯಾರಪ್ಪ ತಕ್ಕಂದರು? ಹಾಂ, ಎಲ್ಲಿ ನಡೆದದು? ಅಲ್ಲ, ಮುಂದಕ್ಕೆ ಎಲ್ಲಿ ನಡೆದವು ಅವೆಲ್ಲ? ಈಗಲೇ ಹೆಚ್ಚು ಕಮ್ಮಿ 2-3 ವರ್ಷದಿಂದ ಅದೇನ ಎಲ್ಲ ಅಟ್ಲೆ ಕೂತ್ಕೊಂಡು ಇಂಥದ್ದು ಬೇಕು ನಮ್ಗೆ ಅಂತ ಹೊಡೆದು ಬಿಡ್ತಾರೆ. ತಕ್ಕ ಪಟಾರ್ನ ಬಂದುಬಿಡುತ್ತೆ. ನಾವೇನೋ ₹1,00,000 ಬಂಡವಾಳ ಕೊಟ್ಟು ದೊಡ್ಡ ಬಂದು ಮಾಡೋಕ್ಕಾಗಲ್ಲ. ಮಾಡ್ರೆ ನಾವು ಸಣ್ಣ ಪುಟ್ಟದ್ದೇ ಮಾಡೋದು. ಸಣ್ಣ ಪುಟ್ಟದ್ದು ವ್ಯವಹಾರಗಳು ಈಗ ಅಷ್ಟಾಗಿ ನಡೆಯಲ್ಲ. ಒಂದು ಪಾತ್ರೆ ಬೇಕಾ ಅಟ್ಲೆ ಕೂತ್ಕೊಂಡು ಹೊಡಿತಾರೆ, ಒಂದು ಬಟ್ಟೆ ಬೇಕಾ ಅಟ್ಲೆ ಕೂತ್ಕೊಂಡು ಹೊಡಿತಾರೆ. ಹಾಂ, ಒಂದು ಐಕ್ಳಿಗೆ ಅದೇನು ಆಟ ಸಾಮಾನು, ಐಕ್ಳಿಗೆ ಬಟ್ಟ ಪ್ಯಾಟ್ಲಿಕ್ಕೆ ಬೀಂದ್ಗೆಯಿಂದ ಹಿಡಿದು ಪ್ರತಿಯೊಂದು ಎಲ್ಲ ಫೋನ್ಲೆ ಕೂತ್ಕೊ ಹೊಡೆದಾಗ ಎಲ್ಲ ಅಲ್ಲೇ ಹೋಗಿ ಅಲ್ಲೇ ಸೇರ್ಕೊಂಡಾಗ ನಮ್ಮಂಥ ಅದೇನೋ ಬಡ ಮಧ್ಯಮ ವರ್ಗದವರು ಸಣ್ಣ ಪುಟ್ಟದಾಗ ಅಂಗಡಿ ಇಟ್ಕೊಂಡು ವ್ಯವಹಾರ ಮಾಡ್ಕೊಂಡು ಮುಂದಕ್ಕೆ ಹೋಗೋಕ್ಕಾದ. ಅಷ್ಟಲ್ಲ ಕಡ, ಅದಿರಲಿ ತೊಡೆದಿಕ್ಕೋದು. ಇದೊಂದು ಫೋನ್ ಎಲ್ಲರನ್ನೂ ತಿಂದ್ಕೋತು ಅರ್ಧ. ಈಗ ಅದೆಂಥದ ಗಿಯ ನೀ ನನಗೇನು ಗೊತ್ತಿದ್ದು ಅಂತಿದೆ. ನಾ ಎಲ್ಲನೂ ಓದ್ತೀನಿ, ಎಲ್ಲನೂ ತಿಳ್ಕೊತೀನಿ. ಆ ಗಿಯ ಬಂದುಬಿಟ್ರಂತೂ ಇನ್ನಿದ್ದದ್ದು ಅಥವಾ ನಾವು ಹೋದಲ್ಲಿ ಏನು ದೂರ ಇಲ್ಲ. ಅಲ್ಲ, ದೂರ ಇಲ್ಲ ಕಾಲ. ಹಾಂ, ಎಲ್ಲನೂ ಅಮ್ಮ ಈಗಲೇ ಅದೇನೋ 1000 ಜನ ಮಾಡೋ ಕೆಲಸನ ಅದೇ ಎಲ್ಲನೂ ಮಾಡ್ಬಿಟ್ಟದಂತಲ್ಲಪ್ಪ. ದೊಡ್ಡ ಇಂಜಿನಿಯರ್ಗಳು ಅಂತಂಥವ್ರೇ ಇವತ್ತು ಎಲ್ಲ ತತ್ತರ್ಸ್ ಕೂತಾರ. ಇನ್ನು ನಮ್ಮಂಥವ್ರು ಏನೋ ಮಾಡೋದು? ಅದಕ್ಕೆ ನಾ ಹೇಳೋದು, ಏನೇ ಮಾಡಲಿ ಕೂಡ ಆದರೆ ಹೊಟ್ಟೆಗೆ ತಿನ್ನೋ ಆಹಾರನ ಇವೆಲ್ಲ ಉತ್ಪಾದನೆ ಮಾಡೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಮುಂದಕ್ಕೆ ಗೊತ್ತಿಲ್ಲ, ಕಲ್ಗಾಲ ಏನು ಬೇಕಾದ್ರೂ ಆಗ್ಬೋದು. ಆದ್ರೆ ಸದ್ಯಕ್ಕೆ ಅವನಂತೂ ಮಾಡೋಕ್ಕಾಗಲ್ಲ. ಹಂಗಾಗಿ ಇವತ್ತಲ್ಲಿ ಅವ್ರು ನಾಳ್ಗೆ ರೈತರು ಬಾಳೆ ಯಾವತ್ತಿದ್ರು ಕಷ್ಟವೇ. ಅಲ್ಲ, ರೈತರು ಬಾಳೆ ಯಾವತ್ತಿದ್ರು ಕಷ್ಟವೇ. ಅದೇನೋ ಹೊಸ್ತ ನಮ್ಗೆ. ಇವತ್ತಿಲ್ಲಿ ಅವ್ರು ನಾಳ್ಗೆ ಬಂದೇ ಬತ್ತ ಬೆಲ. ಅಲ್ಲ, ಬಂದೇ ಬತ್ತ. ಬೇದ್ ಸುಳ್ಳಾದರೂ ಗಾದ ಮಾತು ಸುಳ್ಳಾಗಲ್ಲ ಅಂತಾರಲ್ಲ, ಹಂಗೆ ಕಷ್ಟಪಟ್ಟವ್ನಿಗೆ ಒಂದಿನ ಸುಖ ಸಿಗಲೇಬೇಕು, ಸಿಗುತ್ತೆ. ಈಗ ನೋಡು, ನಾನು ಅವತ್ತು ಮಾರ್ಕಕ್ಕೆ ಕೇರ್ಕಂದಿರ 50,000 ಇಲ್ಲ, 20,000 ಇಲ್ಲ ಒಂದು ಎಕರೆ. ಇವತ್ತೆಲ್ಲ ಕೋಟಿಗೆ ಹೋಗಿಲ್ವಾ? ಹಾಂ, ಹಂಗೆ ನಾ ಮಡಗಿರೋದಕ್ಕೆ ನೀ ಕೇಳ್ತಿದ್ದೆ. ನೀ ಮಡಗರ ನಿನ್ನ ಹೊಟ್ಟಲು ಊಟ ಕೇಳ್ತಾವಕ್ಕಪ್ಪ. ಎಲ್ಲನೂ ಕೇರ್ಕೊ ಕೂತ್ಕೊಂಡ್ರೆ ಈಗೇನೋ ಸರಿ, ನಾ ಮಾರ್ಕೊಟ್ಬಿಡ್ತೀನಿ. ಏನು ಇನ್ನೂ ಒಂದು 20 ಎಕರೆ ಇಲ್ಲ ನನಗೆ. ನೀ ಸಣ್ಣ ಪುಟ್ಟದಾಗ ಯಾವುದೋ ಬಿಸ್ನೆಸ್ ಮಾಡ್ತಿದ್ದೆ, ಆಯಿತು, ಚೆಂದಾಗಾದ್ರೆ ಏನೋ ಸರಿ. ಹೆಚ್ಚು ಕಮ್ಮಿ ದಿಕ್ಕು ತಪ್ಪೋಯ್ತು ನಮ್ಮಂಥವ್ರು. ಏನಪ್ಪ ಮಾಡೋದು? ಇದು ಇಲ್ಲ ಅದು ಇಲ್ಲ. ಈಗ ಏನು ಇಲ್ದವ್ರು ಒಟ್ಟು ತುಂಬ ಇಟ್ಕೊಳ್ಬೋದಾ? ಹಾಂ, ಅಲ್ಲ, ಒಟ್ಟು ತುಂಬ ಇಟ್ಕೊಳ್ಬೋದಾ? ನೆಮ್ಮದಿಯಾಗಿರ್ಬೋದಾ? ಮನ್ಸನಿಗೆ ನೆಮ್ಮದಿ ಮುಖ್ಯ. ಅಲ್ಲ, ನೆಮ್ಮದಿ ಮುಂದೆ ದುಡ್ಡು ತಕ್ಕ ಕಡ್ದೆ ಬಿಡ ಹೋಗು ಕೆಲ್ಸಿರು ನೋಡು. ಅದಕ್ಕೆ ನಾ ಹೇಳೋದು, ನೀ ಪಲ್ಟಿ ಹೊಡೆದು ತಿರ್ಕಿನಾಗ ನಿಂತ್ಕೊಂಡ್ರು ನಾನಂತೂ ಹೊಲ ಗದ್ದ ಮಾರ್ಬಿಟ್ಟು ನಿನ್ಗೆ ದುಡ್ಡ ಕೊಡೋದಿಲ್ಲ. ಲಾಸ ಪಾಸ ಹೆಚ್ಚು ಕಮ್ಮಿ ದೊಡ್ಡ ಕಾರ್ ತಕ್ಕ ತಿರ್ಗಾಡೋಕ್ಕಾಗದ್ಮೇಲೆ ಭಗವಂತ ಏನು ಇಸ್ಕೂಟ್ರಿಗೂ ನಮಗೇನು ಗತಿ ಇಲ್ಲದ ಮಟ್ಟಿಗೆ ಮಾಡಿಲ್ಲ. ಇಟ್ಕೊಬಿಟ್ಕು ನೇರ ನಡೀತಾ, ಒಂದು ಲೋಯ್ತಾ, ಒಂದು ಬತ್ತ, ಹೆಂಗೋ ಕಾಲ ಹೋಗ್ಬೇಕು. ಆರೋಗ್ಯಕ್ಕಂತೂ ತೊಂದರೆ ಇಲ್ಲ ತಾನೇ, ನೆಮ್ಮದಿಗೂ ತೊಂದರೆ ಇಲ್ಲ. ಸಂದಾದ್ರೆ ಅಚ್ಚುಕಟ್ಟ ನಿದ್ದು ಬತ್ತ. ಇದಕ್ಕಿಂತ ಇನ್ಯಾವ ಬಾಗಿದ್ದಪ್ಪ? ಅಲ್ಲ, ಇನ್ಯಾವ ಬಾಗಿದ್ದು? ಬಿಸಿಲಿಗೆ ಗೇಯ್ಬೇಕು, ಅಲ್ಲಿ ಮಳೆಗೆ ಗೇಯ್ಬೇಕು ಅಂದ್ರೆ ಮಾಡಬೇಕು. ಮಳದ್ದೆ ಒಂದು ತಿಳ್ಕ
ದೇಶಕ್ಕೆ ಅನ್ನ ಹಾಕ ರೈತನಿಗೆ ಯಾವತ್ತೂ ಬರಲ್ಲ. ಬಂದರೂ ಅದು ಹೆಚ್ಚು ಕಮ್ಮಿ ನಿಲ್ಲದ. ಯಾವತ್ತಿದ್ರು ರೈತನಿಗೆ ಕೈ ಹಿಡ್ದೇ ಹಿಡಿತಾ. ರೈತನ ಭಾಳ ಹಸನ ಹಾಗೆ ಆಯ್ತಾ. ಇಷ್ಟು ವರ್ಷ ಈ ಮಾತನ್ನೇ ಕೇಳ್ಕೊಂಬಂದು ಮುಂದಕ್ಕೂ ಒಂದಷ್ಟು ವರ್ಷ ಕೇಳೋಬಿಡು. ಏನ ಎಲ್ಲ ಮಾರ್ತೀನಿ ಕೇರ್ತೀನಿ ಊರು ಬಿಟ್ಬಿಟ್ಟು ಅಲ್ಲೋ ಹೋಯ್ತೀನಿ ಸಿಟಿ ಸೇರ್ಕೊತೀನಿ ಎಲ್ಲನೂ ಬಿಟ್ಟು ಹಾಕ್ಬಿಟ್ಟು ಅಚ್ಚುಕಟ್ಟಾಗಿ ಮಾನವಾಗಿರಾಗಿದ್ರೆ ಇರು. ಇಲ್ದೇವಲ್ಲ ನಾ ಸತ್ತ ಮೇಲೆ ತಗೋ ಹೋಗು ಅಷ್ಟೇ. ನಾ ಯಾಕೆ